10-12 years back, I used to come Bangalore to write competitive exams. AFCAT, Army SSBs ಎಲ್ಲ ಇಲ್ಲೇ ಬರ್ದಿರೋದು. ಸೊ ಒನ್ ಫೈನ್ ಡೇ ನಾನು ಎಕ್ಸಾಮ್ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೆ. ರೂಮಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಹುಡುಗ, ಒಂದು 7ರಿಂದ 8 ವರ್ಷ ಅಂದ್ಕೊಳ್ಳಿ, ಅವ್ನು ಬಂದ್ಬಿಟ್ಟು ಅಣ್ಣ ಪೆನ್ ಬೇಕು ಅಂದ. ಸೊ ಅಲ್ಲೇ ಪಕ್ಕದಲ್ಲೇ ಅಂಗಡಿ ಇತ್ತು. ಸೊ ನನ್ನ ಹತ್ರ ಆ್ಯಕ್ಚುಲಿ ದುಡ್ಡು ಇಲ್ಲ ಅವಾಗ, ಒಂದು ಹಾರ್ಡ್ಲಿ ಒಂದು 20ರಿಂದ 50 ರೂಪಾಯಿ ಇರ್ಬೋದು ಅಷ್ಟೇ ಜೇಬಲ್ಲಿ. ಸೊ ಪೆನ್ ಅಲ್ವಾ ಅಂತೇಳಿ ಕೊಡ್ಸೋಕ್ಕೆ ಹೋದರೆ, ಅಣ್ಣ ಇಲ್ಲಿ ಸಿಗೋಲ್ಲ ಪೆನ್ನು, ನೆಕ್ಸ್ಟ್ ಅಂಗಡಿಯಲ್ಲಿ ಸಿಗುತ್ತೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡೋದ. ಸೊ ನೆಕ್ಸ್ಟ್ ಅಂಗಡಿಗೆ ಹೋದೆ, ಅಲ್ಲಿ ಯಾವುದೋ ಬ್ರ್ಯಾಂಡ್ ಕೇಳ್ದೆ, ಸಿಗಲಿಲ್ಲ. ಸೊ ನಾನು ಕೇಳಿದೆ, ನಿಮ್ಮ ಅಪ್ಪ ಅಮ್ಮ ಎಲ್ಲೋ, ಯಾಕೋ ಅವ್ರಿಗೆ ಕೇಳಲ್ಲ ನೀನು, ಇಲ್ಲಿ ಬಂದು ಕೇಳ್ಸಿದ್ಯಾ ಅಂದರೆ, ಇಲ್ಲ ಅಣ್ಣ ಅವರೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ನನಗೆ ಹೋಮ್ವರ್ಕ್ ಮಾಡೋಕ್ಕೆ ಪೆನ್ ಬೇಕು ಅಂದ. ಓಕೆ, ಜೆನ್ಯೂನಾಗಿ ಹೇಳ್ದ ಅವನು, ಸರಿ ಅಂತ ಹೇಳ್ಬಿಟ್ಟು ಕೊಡ್ಸೋಕ್ಕಂತ ಹೋದೆ. ಸೊ ಹಾಗೆ ನಂಬ್ತಿರೋ ಬಿಡ್ತಿರೋ 4ರಿಂದ 5 ಶಾಪು ಚೇಂಜ್ ಮಾಡಿದ್ದೀವಿ, ಪೆನ್ ಸಿಕ್ಕಿಲ್ಲ. ಅಂದರೆ ಅವನು ಯಾವುದೋ ಬ್ರ್ಯಾಂಡ್ ಹೇಳ್ತಾ ಇದ್ದಾನೆ, ಅದು ಅಂಗಡಿಯಲ್ಲಿ ಇಲ್ಲ, ಅಣ್ಣ ಬೇಡ ಇದು ನನಗೆ ಬೇಡ ಇದು ಬೇಡ ಅಂತ ಹೇಳ್ತಿದ್ದಾನೆ. ಸೊ ಕೋಇನ್ಸಿಡೆನ್ಸ್ಲಿ ನಮ್ಮ ಅಣ್ಣನೂ ಆ ಕಡೆಯಿಂದ ಬಂದ. ಅಷ್ಟೊತ್ತಿಗಾಗಲೇ ನಾನು ನಮ್ಮ ರೂಮಿಂದ 1 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ ನನಗೆ. ಸೊ ಅಂದರೆ ಆ ರೇಂಜಿಗೆ ಆ ಹುಡುಗ ನನ್ನ ರಿಟೈನ್ ಮಾಡಿದ್ದ, ಪೆನ್ ಬೇಕು ಅಂತ ಹೇಳ್ಬಿಟ್ಟು ವ್ಯಾಲಿಡ್ ರೀಸನ್ಸ್ ಕಟ್ಕೊಂಡು ಹೋಗಿದ್ದ. ನಮ್ಮ ಅಣ್ಣ ಬಂದವನಿಗೆ, ಹೇಯ್ ಇಲ್ಲೇನೋ ಮಾಡ್ತಿದ್ಯಾ, ಮನೆಗೆ ಹೋಗು ಅಂತ ಹೇಳಿ ಜೋರು ಮಾಡಿ ಕಳಿಸ್ದ. ಸೊ ಅದಾದಮೇಲೆ ನನಗೆ ಗೊತ್ತಾಯಿತು, ಆ ಹುಡುಗನ ಇಂಟೆನ್ಷನು ಪೆನ್ ತೊಗೊಳೋದಾಗಿರಲಿಲ್ಲ. ಅವನ ಇಂಟೆನ್ಷನ್ ಆಗಿದ್ದು ನನ್ನನ್ನು ಎಲ್ಲಾದರೂ ಒಂದು ಐಸೋಲೇಟ್ ಪ್ಲೇಸಿಗೆ ಕರ್ಕೊಂಡು ಹೋದರೆ ಅವ್ರ ಗ್ಯಾಂಗ್ ಇರುತ್ತೆ, ಅಲ್ಲಿ ನನ್ನ ಹತ್ರ ಏನಿದೆಯಲ್ಲ ಲಿಟ್ರಲಿ 10 ರೂಪಾಯಿ ಇಸ್ಕೋತಾರೆ. ನನ್ನ ಮೊಬೈಲು ಇಸ್ಕೊಂಡು ನನಗೆ ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಬ್ಲೇಡು ಚಾಕುಗಳು ಏನಾದರೂ ಮಾಡಿಬಿಟ್ಟು ಕಳಿಸೋ ಥರನೂ ಇದ್ದರು. ಯಾಕೆ ಹೇಳ್ತಿರೋದು ಅಂದರೆ, ನೀವು ಇನ್ ಕೇಸ್ ಹೊಸಬ್ರು ಥರ ಕಾಣ್ತಾ ಇದ್ದೀರಾ ಸಿಟಿಯಲ್ಲಿ, ಅಥವಾ ನೀವು ಇನ್ನೋಸೆಂಟ್ ಥರ ಇದ್ದೀರಾ ಅಂದರೆ ನಿಮ್ಮನ್ನು ಯುಟಿಲೈಸ್ ಮಾಡೋರು ಇದ್ದೇ ಇರ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳು, ನೀವು ರೋಡಲ್ಲಿ ನೋಡ್ಬೋದು, ಸಣ್ಣ ಮಕ್ಕಳು ಅಳ್ತಾ ಇರ್ತಾರೆ, ಅಥವಾ ಏನೋ ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋದ್ರು, ಮಿಸ್ ಆಗಿಬಿಟ್ಟಿದ್ದೀನಿ ನಾನು, ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಮನೆಗೆ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗಿ ಹೋದರೆ ಗಾನ್. ಸೊ ಟೈಮಲ್ಲಿ ಏನು ಮಾಡಿ ಅಂದರೆ, ಬೆಸ್ಟು ಟೈಮ್ ಇದ್ದರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡಿ. ಟೈಮ್ ಇಲ್ವಾ, ಫೋಟೋ ವೀಡಿಯೋಸ್ ತಕ್ಕೊಳ್ಳಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿ, ಪೊಲೀಸವ್ರನ್ನ ಟ್ಯಾಗ್ ಮಾಡಿ, ಮಿಕ್ಕಿದವ್ರು ನೋಡ್ಕೋತಾರೆ. ಯಾಕೆಂದರೆ ನಿಮ್ಮ ಲೈಫ್ನ ರಿಸ್ಕಲ್ಲಿ ಇಟ್ಕೋಬೇಡಿ. ಯಾಕಂದರೆ ನಿಮಗೆ ಹೆಲ್ಪ್ ಮಾಡೋ ಇಂಟೆನ್ಷನ್ ಇರುತ್ತೆ, ಬಟ್ ಅವರಿಗೆ ಹೆಲ್ಪ್ ತಗೊಳ್ಳೋ ಇಂಟೆನ್ಷನ್ ಇರೋಲ್ಲ. ಇನ್ ರಿಟರ್ನ್ ಅವರು ನಿಮಗೆ ಹರ್ಟ್ ಮಾಡೋ ಇಂಟೆನ್ಷನೇ ಇರುತ್ತೆ. ಸೊ ಬಿ ಕೇರ್ಫುಲ್.